ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಮಧುಶ್ವರ ಬೆಟ್ಟಕ್ಕೆ ಹೋಗಿದ್ನಲ್ಲ, ಹೋಗಿ ಬಂದು ಇವತ್ತು ಲೇಟೇ ಎದ್ದಿದ್ದು. ಯಾಕಂದರೆ ನೈಟು ಬಂದಿದ್ದೆ, ನೈಟ್ 1 ಗಂಟೆ ಆಗೋಗಿತ್ತು. ಬೆಳಗ್ಗೆ ಲೇಟಾಗಿ ಎದ್ದು 8 ಗಂಟೆ ಆಯಿತು ಎದ್ದೇಳೋ ಅಷ್ಟೊತ್ತಿಗೆ. ಎದ್ದು ಸುಮ್ಮನೆ ರೆಡಿಯಾದೆ ಅಷ್ಟೇ. ನಾನು ಅಡುಗೆ ಮನೆ ಕೆಲಸ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಲೇಟಾಗಿ ಎದ್ನಲ್ಲ, ಇನ್ನು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೀರೆಲ್ಲ ಇಟ್ಟಿದ್ರು. ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ನೈಟು ಲೇಟಾಗಿ ಮಲಗಿರೋದ್ರಿಂದ ಇನ್ನೂ ನಿದ್ದೆ ಸರಿಯಾಗಿ ಆಗಿಲ್ಲ. ರಜೆ ಹಾಕಿದ್ರೆ ಇನ್ನು ಕೇಳ್ತಾರೆ, ಜನ ಇಲ್ಲ ಅಂತಾರೆ. ಅದಕ್ಕೆ ನಾನು ರಜೆ ಹಾಕಲಿಲ್ಲ, ಕೆಲಸಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೈಟು 1 ಗಂಟೆನೇ ಆಯಿತು ಬರೋಷ್ಟೊತ್ತಿಗೆ. ಬಸ್ ಬೇರೆ ಸಿಕ್ಕಿರಲಿಲ್ಲ ನಮಗೆ. ಬರೋಷ್ಟೊತ್ತಿಗೆ ನೈಟು 1 ಗಂಟೆ 1:15 ಆಗೋಯ್ತು ಮನೆಗೆ ಬಂದು. ನೈಟ್ ನಿದ್ದೆ ಮಾಡಿದ್ದು. ಬೆಳಗ್ಗೆ 8 ಗಂಟೆವರೆಗೂ ಮಲಗಿದ್ದೆ. ಟಿಫನ್ ಎಲ್ಲ ನಮ್ಮ ಅತ್ತೆನೇ ಮಾಡ್ಕೊಂಡಿದ್ರು, ಅವರೇ ಮಾಡಿಟ್ಟಿದ್ದು. ಚಪಾತಿನೂ ಚಟ್ನಿನೂ ಮಾಡಿದ್ರು ಅವರೇ. ಎಲ್ಲ ಅವರೇ ರೆಡಿ ಮಾಡ್ತಿದ್ರಲ್ಲ. ನಾನು ಸ್ನಾನ ಮಾಡಿ ರೆಡಿ ಆಗಿಬಿಡೋಣ, ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಮಕ್ಕಳೆಲ್ಲ ಇನ್ನೂ ಎದ್ದಿರಲಿಲ್ಲ, ಅವ್ರಿಗೇನೋ ರಜೆ ಇದೆಯಲ್ಲ, ಮಲಗಿದ್ರು. ಇನ್ನೂ 1 ತಿಂಗಳು ರಜೆ ಇದೆ. ಈ ತಿಂಗಳಾದಮೇಲೆ ನೆಕ್ಸ್ಟ್ ತಿಂಗಳಿಂದ ಸ್ಕೂಲ್ ಸ್ಟಾರ್ಟು. ನನ್ನ ಚಿಕ್ಕ ಮಗಳು ನಮ್ಮ ಅಕ್ಕನ ಮನೇಲಿ ಇದ್ದಾಳೆ, ಊರಿಗೆ ಹೋಗಿದ್ದಾಳೆ. ಅವಳಿನ್ನೂ ಕರ್ಕೊಂಬಂದಿಲ್ಲ. ಇನ್ನೂ ಒಂದು 15 ದಿನ ಬಿಟ್ಟು ಬರ್ತಾಳೆ. ನಮ್ಮ ಅಕ್ಕನೇ ಬರ್ತಾರೆ ಇಲ್ಲಿಗೆ, ಅವ್ರ ಜೊತೆಲೇ ಬರ್ತಾಳೆ. ನಾವೇನು ಹೋಗೋದಿಲ್ಲ, ಅವರೇ ಕರ್ಕೊಂಬರ್ತಾರೆ. ನಮಗೆ ಟೈಮ್ ಇರೋದಿಲ್ವಲ್ಲ, ಅವರೇ ಬರ್ತಾರೆ ಕರ್ಕೊಂಡು. ಅದಕ್ಕೆ ಬರಲಿ. ಇವಳು ಹೋಗಲಿಲ್ಲ, ದೊಡ್ಡ ಮಗಳು. ಅವಳು ಹೋಗಲ್ಲ ಅಂತಂದ್ಲು. ಯಾಕೋ ಸರಿ ಬಿಡು, ಇದ್ದರೆ ಇರಲಿ ಮನೇಲೇ ಅಂದ್ಬಿಟ್ಟು ಮನೆಯಲ್ಲೇ ನನ್ನ ಮಗನ ಜೊತೆಲಿ ಆಟ ಆಡ್ಕೊಳಕ್ಕೆ ಒಬ್ಬರು ಬೇಕಲ್ಲ. ಇಲ್ಲ ಅಂದರೆ ಅವನಿಗೂ ಬೇಜಾರಾಗುತ್ತೆ, ಅವ್ನ ಆಚೆನೂ ಕಳಿಸಲ್ಲ ನಾವು, ಮನೆ ಒಳಗಡೆನೇ ಇಟ್ಕೊಂಡಿರ್ತೀವಿ. ಅದಕ್ಕೆ ಅವಳ ಜೊತೆಲಿ ಆಡ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಅವಳು ಮನೆಯಲ್ಲೇ ಇದ್ಲು. ಮತ್ತು ಟಿಫನ್ ಎಲ್ಲ ರೆಡಿ ಮಾಡಿಟ್ಟಿದ್ರು, ಎಲ್ಲ ಈಗ ಹಾಕ್ಕೊಂಡಿದ್ದೀನಿ. ಬೇಗ ಬೇಗ ತಿಂದ್ಬಿಟ್ಟು ರೆಡಿಯಾಗಿ ಹೋಗಬೇಕು. ನನ್ನ ತಲೆ ಇನ್ನೂ ಆರಲಿರಲಿಲ್ಲ, ಅದಕ್ಕೆ ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೆ. ಟಿಫನ್ ತಿನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಆರ್ಕೊಳುತ್ತೆ ಅಂದ್ಬಿಟ್ಟು. ನಿನ್ನೆ ಮೊನ್ನೆ ಎಲ್ಲ ತಲೆಗೆ ಸ್ನಾನ ಮಾಡಿರೋದ್ರಿಂದ ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ಜಡೆ ಹಾಕಿರಲಿಲ್ಲ, ಕೂದಲಾಗೆ ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೆ. ಕೂದಲು ಸ್ವಲ್ಪ ಆರಿದ್ಮೇಲೆ ಬಾಚ್ಕೊಳೋಣ ಅಂದ್ಬಿಟ್ಟು ಜಡೆಯಲ್ಲಿ ಹಾಕ್ಕೊಂಡು ಹೋಗಲ್ಲ, ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಾಂದರೆ ಒದ್ದೆ ತಲೆಯಲ್ಲಿ ಇದ್ದರೆ ತಲೆನೋವು ಬಂದುಬಿಡುತ್ತೆ. ಮತ್ತು ಒದ್ದೆ ತಲೆಯಲ್ಲಿ ತಲೆಯೆಲ್ಲ ಬಾಚ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಅದು ಕೂದಲು ಕಟ್ಟಾಗಿಬಿಡುತ್ತೆ. ಚೆನ್ನಾಗಿ ಒಣಗಿದ ಮೇಲೇ ತಲೆ ಬಾಚ್ಕೊಬೇಕು. ಒದ್ದೆ ತಲೆಯಲ್ಲಿ ಬಾಚಿದ್ರೆ ಕೂದಲೆಲ್ಲ ಕಟ್ಟಾಗಿಬಿಡುತ್ತೆ. ನಾನು ಅದಕ್ಕೇ ಒದ್ದೆ ತಲೆಯಲ್ಲಿ ಬಾಚಕ್ಕೆ ಹೋಗಲ್ಲ, ಸುಮ್ಮನೆ ಮೇಲ್ಗಡೆ ಈ ಥರ ಕ್ರಾಪ್ ತೆಗೆದ್ಬಿಟ್ಟು ಒಂದು ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ. ಕೂದಲೆಲ್ಲ ಒಣಗಿದ ಮೇಲೆ ತಲೆ ಬಾಚ್ಕೊಳೋದು. ಈಗ ಟಿಫನ್ಗೆ ಚಪಾತಿನ ಮತ್ತು ಚಟ್ನಿ ಮಾಡಿದ್ರಲ್ಲ, ಇವಾಗ ತಿನ್ನಬೇಕು. ನನ್ನ ಮಗ ಇನ್ನೂ ಮಲಗಿದ್ದ, ಎದ್ದು ಬಂದರೆ ತಿಂತಾನೆ. ಅವನೇ ಹಾಕ್ಕೊಟ್ರೆ ಚಪಾತಿ ಅಂದರೆ ಇಷ್ಟ ಅಲ್ವ ಅವನಿಗೆ, ಅವನೇ ತಿಂತಾನೆ. ನಾನು ಹೋಗೋಷ್ಟೊತ್ತಿಗೆ ಎದ್ಬಿಡ್ತಾನೆ. ಆಮೇಲೆ ಈಗ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು ನಮ್ಮ ಹಸ್ಬೆಂಡೇ. ನಾನೀಗ ತಲೆ ಬಾಚಿಕೊಂಡು ರೆಡಿಯಾಗಿ ಹೋಗಬೇಕು. ಚಪಾತಿ ಎಲ್ಲ ತಿಂದ್ಬಿಟ್ಟು ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ನೋಡಿ, ನಮ್ಮ ಮಗಳು ಇನ್ನೂ ಮಲಗಿದ್ಲು. ನಮ್ಮ ಯಜಮಾನ್ರೆಲ್ಲ ಸ್ನಾನ ಮಾಡಿ ಅವರು ರೆಡಿ ಆಗ್ತಾಯಿದ್ದಾರೆ. ದೇವ್ರಿಗೆ ಪೂಜೆ ಮಾಡಬೇಕಲ್ಲ, ಅದಕ್ಕೇ. ಅಷ್ಟೊತ್ತಿಗೆ ನೋಡಿ ನನ್ನ ಮಗನೂ ಎದ್ದು ಬಂದ್ಬಿಟ್ಟ. ನನ್ನ ದೊಡ್ಡ ಮಗಳು ಮಾತ್ರ ಇನ್ನೂ ಮಲಗೇ ಇದ್ಲು. ಮಗ ಎದ್ದು ಬಂದ್ಬಿಟ್ಟ. ಅವ್ನಿಗೆ ಎಚ್ಚರಿಕೆ ಆಗಿಬಿಡುತ್ತೆ, ನಾವು ಎದ್ದು ಓಡಾಡ್ತಾ ಇರ್ತೀವಿ ಮತ್ತು ಮಾತಾಡ್ತಿರ್ತೀವಲ್ಲ, ಆ ಸೌಂಡ್ ಕೇಳಿಸ್ಕೊಂಡೇ ಎದ್ದುಬಿಡ್ತಾನೆ ಅವನು. ಎದ್ಬಿಟ್ಟು ಚಪಾತಿ ತಿನ್ಸೋಕೆ ಹೋದರೆ ತಿನ್ನಲಿಲ್ಲ. 1 ಬಾಯಿ 2 ಬಾಯಿ ತಿನ್ನಿಸ್ಕೊಂಡೆ ಅಷ್ಟೇ. ನಾನೇ ತಿಂತೀನಿ ಆಮೇಲೆ ಅಂದ್ಬಿಟ್ಟು ಅವನೇ ತಿಂತೀನಿ ಅಂತ ಸರಿ ಅಂದ್ಬಿಟ್ಟು ನಾನು ತಿನ್ನಿಸ್ಲಿಲ್ಲ. ನಾನೇ ತಿಂದ್ಬಿಟ್ಟು ರೆಡಿ ಆಗಬೇಕೀಗ. ಇನ್ನು ರೆಡಿಯಾಗಿ ಹೊರಟೆ. ತಲೆ ಎಲ್ಲ ಬಾಚ್ಕೊಂಡು ಸುಮ್ಮನೆ ಹಂಗೆ ಕ್ಲಿಪ್ ಹಾಕ್ಕೊಂಡೆ. ಕೂದಲಿಗೆಲ್ಲ ತ್ಯಾವ ಆರಿರಲಿಲ್ಲ. ಕ್ಲಿಪ್ ಹಾಕ್ಬಿಟ್ಟು ಹಂಗೆ ಕೂದಲು ಬಿಟ್ಬಿಟ್ರೆ ಚೆನ್ನಾಗಿ ಡ್ರೈ ಆದಮೇಲೆ ಜಡೆ ಎಣ್ಕೊಳೋದು, ಇಲ್ಲ ಅಂದರೆ ಕೂದಲು ಕಟ್ಟಾಗಿಬಿಡುತ್ತೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಯಜಮಾನ್ರೂ ರೆಡಿ ಆದರು.
ಅವರು ಕೆಲ್ಸಕ್ಕೆ ಬಿಟ್ಟು ಬಂದ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾರೆ ದೇವ್ರಿಗೆ. ಇಲ್ಲಾಂದರೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನೋಡಿ ನನ್ನ ಮಗನೂ ಬಂದ್ಬಿಟ್ಟ. ಬೇಡ ಮನೇಲಿರಿ ಅಂದ್ರೂ ಕೇಳಲ್ಲ, ಬಂದ್ಬಿಡ್ತಾನೆ ಜೊತೆಲೇ ಫ್ಯಾಕ್ಟ್ರಿಗೆ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು. ಮತ್ತು ಸಂಜೆಯಿಂದ ಲಾಗೋ ಕಂಟಿನ್ಯೂ ಮಾಡಿಕೊಂಡೆ. ಕೆಲಸದಿಂದ ಬರ್ತಾ ಹಾಗೆ ಗೋಬಿ ತೊಗೊಂಬಂದಿದ್ದೆ, ತಿನ್ನಬೇಕು ಅನ್ನಿಸ್ತಾಯಿತ್ತು. ಮಕ್ಕಳು ಕೇಳ್ತಾಯಿದ್ರು, ಅದಕ್ಕೇ ಬರ್ತಾನೆ ತೊಗೊಂಬಂದೆ. ಜಾಸ್ತಿ ಏನು ತಂದಿರಲಿಲ್ಲ, ಒಂದು ಪ್ಲೇಟೇ ತಂದಿದ್ದೆ. ಅದರಲ್ಲಿ ಎಲ್ಲರಿಗೂ ಸ್ವಲ್ಪ ಹಾಕ್ಕೊಟ್ಟೆ. ಮತ್ತು ನಮ್ಮ ಹಸ್ಬೆಂಡ್ ಬಂದಮೇಲೆ ಇನ್ನೂ ಪ್ರಸಾದ ಎಲ್ಲ ಏನೂ ತೆಗ್ದಿಟ್ಟಿರಲಿಲ್ಲ. ಅವರೇ ಬಂದು ಪೂಜೆ ಮಾಡಿ ಕೊಡ್ತಾರೆ ಪ್ರಸಾದ ಎಲ್ಲರಿಗೂ. ಈಗ ಗೋಬಿ ತಿಂತಾಯಿದ್ವಿ. ನಮ್ಮ ಮಗನಿಗೆ ಗೋಬಿ ಅಂದರೆ ತುಂಬ ಇಷ್ಟ. ನಮ್ಮ ಮಗನಿಗೆ, ನನ್ನ ಮಗಳಿಗೆ. ಜಾಸ್ತಿನೂ ಕೊಡಬಾರ್ದು ಆಚೆ ಕಡೆ ತಿಂಡಿಗಳು. ನಾನು ಯಾವಾಗಲೂ ತರೋಕ್ಕೆ ಹೋಗಲ್ಲ, ಯಾವಾಗಾದರೂ ಅಪರೂಪ. ತುಂಬ ದಿನವೇ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಬರ್ತಾ ನಮ್ಮ ಫ್ಯಾಕ್ಟ್ರಿ ಹತ್ರನೇ ಇರುತ್ತಲ್ಲ ಗಾಡಿಗಳು, ಅಲ್ಲೇ ತೊಗೊಬಂದು ನನ್ನ ಮಗನಿಗೆ, ನಮ್ಮ ಅತ್ತೆಗೆ, ನಾನು ಹಾಕ್ಕೊಂಡೆ. ಎಲ್ಲ ತಿಂದ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡನು ಬಂದರು ಕೆಲಸದಿಂದ ಬಂದು. ದೇವರಿಗೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿ ಪ್ರಸಾದ ಹಾಕ್ಕೊಟ್ರು. ಬೆಳಗ್ಗೆ ಎಲ್ಲ ಟೈಮ್ ಇರಲಿಲ್ಲ ಅಲ್ವಾ, ಸುಮ್ಮನೆ ಪೂಜೆ ಮಾಡಿ ಇಟ್ಟು ಹೋಗ್ಬಿಟ್ಟಿದ್ರು. ಪ್ರಸಾದ ಎಲ್ಲ ಹಂಗೆ ಇಟ್ಬಿಟ್ಟಿದ್ವಿ, ತೆಗ್ದಿರಲಿಲ್ಲ. ಅದನ್ನೇ ಆಮೇಲೆ ಬಂದ್ಬಿಟ್ಟು ಪೂಜೆ ಮಾಡಿ ಎಲ್ಲರಿಗೂ ಹಾಕ್ಕೊಟ್ರು. ತಿಂತಾಯಿದ್ವಿ ಲಾಡು ಮತ್ತು ಕಡಲೆಪುರಿ. ಊಟ ಇದೆಲ್ಲ ತಿಂದಮೇಲೆ ಊಟ ಇನ್ನೆಲ್ಲಿ ಸ್ವಲ್ಪನೇ. ಅದಕ್ಕೆ ಮುದ್ದೆ ಎಲ್ಲ ಏನೂ ಬೇಡ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ರೈಸೇ ಮಾಡಿದರು. ರೈಸ್ನೇ ತಿನ್ಬಿಡೋದು, ಇಲ್ಲಾಂದರೆ ಮುದ್ದೆ ಎಲ್ಲ ತಿನ್ನೋಕ್ಕಾಗಲ್ಲ. ನನ್ನ ಮಗ ನೋಡಿ ನಮ್ಮ ಹಸ್ಬೆಂಡ್ ಜೊತೆಲಿ ಆಟ ಆಡಿಕೊಂಡು ಅವನ ಭಾಷೆಯಲ್ಲಿ ಏನೇನೋ ಹೇಳ್ತಾ ಇರ್ತಾನೆ. ತುಂಬ ಬುದ್ಧಿವಂತ ಇದ್ದಾನೆ ಅವನು. ನಾವೇನು ಹೇಳಿದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ತಾನೆ, ತಿರುಗಿಸಿ ಹೇಳ್ತಾನೆ. ಅವನಿಗೆ ಈ ವರ್ಷ ಸ್ಕೂಲ್ಗೆ ಹಾಕಬೇಕು, ಇನ್ನೂ ಅಡ್ಮಿಷನ್ ಮಾಡಿಲ್ಲ, ಕೇಳ್ಕೊಂಬರ್ಬೇಕು. ಸ್ಕೂಲೆಲ್ಲ ಇನ್ನೂ ಓಪನ್ ಇರಲಿಲ್ಲ ಅಲ್ವಾ, ಅದಕ್ಕೇ ಕರ್ಕೊಂಡೋಗಿರಲಿಲ್ಲ. ಸ್ಕೂಲ್ಗಳು ಓಪನ್ ಆದಮೇಲೆ ಕರ್ಕೊಂಡೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬೇಕು. 3.5 ವರ್ಷ ಆಗಿರುತ್ತೆ. ಸ್ಕೂಲ್ಗೆ ಹಾಕ್ಕೊಂಡ್ರೆ ಸೇರಿಸ್ತೀವಿ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ವರ್ಷವೇ 3 ವರ್ಷಕ್ಕೆ ಹಾಕ್ಕೊತಾರೆ ಇಲ್ವೋ ಗೊತ್ತಿಲ್ಲ. ಹಾಕ್ಕೊಳಲ್ಲ ಅಂತ ಇದ್ದರು. ನೋಡಬೇಕು, ಸ್ಕೂಲ್ಗೆ ಹಾಕ್ಕೊಂಡ್ರೆ ಸೇರಿಸ್ತೀವಿ, ಇಲ್ಲಾಂದರೆ ಇನ್ನೊಂದು ವರ್ಷ ಮನೆಯಲ್ಲೇ ಇರ್ತಾನೆ ಅವನು. ಆಮೇಲೆ ನನಗೆ ಮನೆ ಹತ್ರ ಇರೋರು ಆಲ್ಟ್ರೇಷನ್ಗೆ ಅಂದ್ಬಿಟ್ಟು ಒಂದು 2 ಟಾಪ್ ತಂದು ಕೊಟ್ಟಿದ್ದರು. ಅದನ್ನೇ ಸ್ಟಿಚ್ ಮಾಡಿಕೊಡ್ತಾಯಿದ್ದೀನಿ. ಇವತ್ತೆಲ್ಲ ಏನು ಹೂವು ಕಟ್ಕೊಂಡಿರಲಿಲ್ಲ. ನಾನು ಕೆಲಸದಿಂದ ಬಂದಾಗ ಹೂವು ಕಟ್ತಿದ್ನಲ್ಲ ಫ್ರೆಂಡ್ಸ್, ಅದು ಈಸ್ಕೊಂಡಿರಲಿಲ್ಲ. ದೇವಸ್ಥಾನದಿಂದ ಬಂದು ಸಾಕಾಗಿತ್ತು, ಅದಕ್ಕೆ ಈಸ್ಕೊಂಡಿರಲಿಲ್ಲ. ಆಲ್ಟ್ರೇಷನ್ನು ಬಟ್ಟೆ ಸ್ಟಿಚ್ ಹಾಕ್ಕೊಡಿಯಕ್ಕ ಅಂತ ಬಂದಿದ್ರಲ್ಲ, ಸರಿ ಅವ್ರಿಗೆ ಬಟ್ಟೆನಾದರೂ ಸ್ಟಿಚ್ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಕೂತ್ಕೊಂಡೆ. ಈ ಮಷಿನ್ನು ನನ್ನ ಮಗ ಎಲ್ಲ ತಿರುಗಿಸಿ ಹಾಳು ಮಾಡಿಟ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ನಾನು. ಒಂದೊಂದು ಸಲ ನೀಡ್ಲನ್ನೆಲ್ಲ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟಿರ್ತಾನೆ, ಕಟ್ಟಾಗ್ಬಿಟ್ಟಿರುತ್ತೆ. ಈ ಥರ ಎಲ್ಲ ತೀಟೆ ಮಾಡ್ತಾಯಿರ್ತಾನೆ. ಸ್ವಿಚ್ಗಳೆಲ್ಲ ಎಳ್ದಾಕೋದು. ನಾನು ವೈರೆಲ್ಲ ಬಿಚ್ಚಿಟ್ಬಿಟ್ಟಿರ್ತೀನಿ, ಗೊತ್ತು ನಾನು ಈ ಥರ ಎಲ್ಲ ಮಾಡ್ತಾನೆ ಅಂದ್ಬಿಟ್ಟೇ ವೈರೆಲ್ಲ ಬಿಚ್ಚಿಟ್ಬಿಟ್ಟು ಎಲ್ಲ ಸುತ್ತಿಟ್ಬಿಡ್ತೀನಿ. ಪ್ಲಗ್ಗೆಲ್ಲ ಹಾಕೋಕ್ಕೆ ಹೋಗಲ್ಲ. ನನ್ನ ಮಗ ಚಿಕ್ಕ ಮಕ್ಳು ಇರ್ತಾರಲ್ಲ, ಹಾಗೆ ಆನ್ ಮಾಡಿ ಬಿಡಬಾರ್ದು, ವೈರೆಲ್ಲ ಬಿಚ್ಚಿಟ್ಟಿರಬೇಕು. ನಾನು ಅದಕ್ಕೇ ವೈರೆಲ್ಲ ಬಿಚ್ಚಿಟ್ಬಿಡ್ತೀನಿ, ಹಾಕಿಡಲ್ಲ. ನಾನು ಕೆಲಸ ಮಾಡಬೇಕಾದ್ರೆ ಮಾತ್ರ ಹಾಕಿಡೋದು. ಅದಕ್ಕೆ ಇವಾಗ ಎಲ್ಲ ವೈರ್ಗಳೆಲ್ಲ ಹಾಕಿ ಸೆಟ್ ಮಾಡಿಬಿಟ್ಟು ಸ್ವಿಚ್ ಬಾಕ್ಸ್ ಒಂದು ತಂದು ಇಟ್ಕೊಂಡಿದ್ದೆ. ಸ್ವಿಚ್ ಬೋರ್ಡು ಆಚೆ ಕಡೆ ಇಲ್ಲ, ರೂಮಲ್ಲಿದೆ, ದೂರ ಆಗುತ್ತೆ ವೈರಿಗೆ ಅಂದ್ಬಿಟ್ಟು ಒಂದು ಸ್ವಿಚ್ ಬಾಕ್ಸು ತಂದಿಟ್ಕೊಂಡಿರ್ತೀನಿ. ಅದಕ್ಕೆ ವೈರ್ ಕಲೆಕ್ಷನ್ ಕೊಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು. ಏನಿಲ್ಲ, ಒಂದು ಟೈಟ್ ಲೂಸು ಅಂದರು, ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಟ್ಟೆ ಅಷ್ಟೇ, ಟೈಟ್ ಮಾಡಿ ಕೊಟ್ಟೆ. ಒಂದು ಇಂಚು ಮೆಜರ್ಮೆಂಟ್ ನೋಡಿಕೊಂಡು ಸ್ಟಿಚ್ ಹಾಕ್ಕೊಡೋದು. ಸ್ಟಿಚ್ ಹಾಕ್ಕೊಟ್ಮೇಲೆ ಅಡುಗೆ ಎಲ್ಲ ನಾನೇ ಮಾಡಿಲ್ಲ, ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿಬಿಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ರೈಸೇ ಮಾಡ್ತಾಯಿದ್ರು. ಮುದ್ದೆ ಎಲ್ಲ ತಿನ್ನೋಕ್ಕಾಗಲ್ಲ, ಕಡಲೆಪುರಿ ಮತ್ತು ಗೋಬಿ
ಇವೆಲ್ಲ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ಮೊಳಕೆ ಕಾಳು ಸಾರು ಮಾಡಿದರು, ಅದನ್ನೇ ತಿಂತಾಯಿದ್ದೆ. ನನ್ನ ಮಗ ತಿನ್ನಿಸ್ಕೊಳ್ಳಿಲ್ಲ, ಅವನ ಆಚೆನೇ ನಮ್ಮ ಹಸ್ಬೆಂಡ್ ಜೊತೆಲೆ ತಿನ್ನಿಸ್ಕೊತಾ ಇದ್ದ. ಅವನು ಗೋಬಿ ಎಲ್ಲ ತಿಂದಿದ್ನಲ್ಲ, ಇವೆಲ್ಲ ತಿಂದರೆ ಊಟ ತಿನ್ನಲ್ಲ, ಸ್ವಲ್ಪ ಲೇಟಾಗೇ ಮಾಡಿದ್ರು. ಲೇಟಾದರೆ ತಿಂತಾರೆ ಅಂದ್ಬಿಟ್ಟು ಅವನು ಆಚೆ ಕಡೆ ತಿನ್ನಿಸ್ಕೊತಿದ್ದ ನಮ್ಮ ಯಜಮಾನ್ರ ಕೈಲೇ. ನಾನು ತಿನ್ನಿಸ್ತೀನಿ ಬಾ ಅಂದರೆ ಬರಲಿಲ್ಲ, ಸರಿ ಅಂದ್ಬಿಟ್ಟು ಅಲ್ಲೇ ತಿನ್ನಿಸ್ಕೊ ಅಂದ್ಬಿಟ್ಟು ಇಷ್ಟೇ. ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಲಾಗು ಊಟ ಮಾಡಿಬಿಟ್ಟು ತಿಂತಾ ಇರ್ತಾನೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿ ಏನು ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.